ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಇನ್ಸ್ಟಂಟ್ ಆಗಿ ಮ್ಯಾಂಗೋ ಅಂಡ್ ಗ್ರೀನ್ ಚಿಲ್ಲಿ ಪಿಕಲ್ ನ ಮಾಡ್ತಾ ಇದ್ದೀನಿ. ಇದನ್ನ ನೀವು 1 ವೀಕ್ ಇಂದ ಆಲ್ಮೋಸ್ಟ್ 1 ಮಂತ್ ವರೆಗೂ ಕೂಡ ಇಟ್ಕೊಂಡು ತಿನ್ಬಹುದು. ಇದಕ್ಕೆ ನಾನು 2 ಉಪ್ಪಿನಕಾಯಿ ಹಾಕೋ ಮ್ಯಾಂಗೋ ಬರುತ್ತಲ್ವಾ ಅದನ್ನ ತಗೊಂಡಿದ್ದೀನಿ. ಮತ್ತೆ 5ರಿಂದ 6 ಗ್ರೀನ್ ಚಿಲ್ಲೀಸ್ ನ ತಗೊಂಡಿದ್ದೀನಿ. ಎರಡನ್ನು ನೀಟಾಗಿ ವಾಶ್ ಮಾಡಿ ವೈಪ್ ಮಾಡಿ ಇಟ್ಕೊಂತೀನಿ. ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ರೆ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ. ಆಮೇಲೆ ಗ್ರೀನ್ ಚಿಲ್ಲಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮತ್ತೆ ಮ್ಯಾಂಗೋನು ಕೂಡ ಕಟ್ ಮಾಡ್ಕೊಂಡು ಒಂದು ಚಾಪರ್ಗೆ ಹಾಕೊಂಡು ಈ ರೀತಿನಲ್ಲಿ ಚಾಪ್ ಮಾಡ್ತಾ ಇದ್ದೀನಿ. ಎಷ್ಟು ಉಪ್ಪಿನಕಾಯಿನ ಟ್ರೈ ಮಾಡಿರ್ತೀರಾ ಈ ರೀತಿ ಕೂಡ ಒಮ್ಮೆ ಮಾಡಿ, ತುಂಬಾ ಟೇಸ್ಟಿ ಆಗಿತ್ತು. ನೆಕ್ಸ್ಟ್ ಚಾಪ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಮತ್ತೆ ಗ್ರೀನ್ ಚಿಲ್ಲಿಗೆ 1 ಸ್ಪೂನ್ ಅಷ್ಟು ಅರಿಶಿನ ಪೌಡರ್, 1 ಸ್ಪೂನ್ ಹಿಂಗು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ 2-3 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕೊಂಡು, ಮತ್ತೆ ಇನ್ನೊಂದ್ ಸೈಡ್ ಒಂದ್ ಹಂಚಿಗೆ 1 ಸ್ಪೂನ್ ಅಷ್ಟು ಮೆಂತೆ ಕಾಳು ಮತ್ತೆ 1 ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಂಡು ರೋಸ್ಟ್ ಮಾಡಿ ಅದನ್ನ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚಾಪ್ ಮಾಡಿರೋ ಮ್ಯಾಂಗೋಗೆ. ಮತ್ತೆ ಇವಾಗ ನಾನು ಒಂದ್ ಪ್ಯಾನ್ ಅಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಅದೆಲ್ಲ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಂದ್ 5ರಿಂದ 6 ಬೆಳ್ಳುಳ್ಳಿ ಹೆಸಳನ್ನ ಹಾಕೊಂಡು ಈ ಮಾವಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟೇ ಈ ಉಪ್ಪಿನಕಾಯಿನ ಮಾಡೋದು. ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದರಲ್ಲಿ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಇದ್ರ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಮರೀದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಕೂಡ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಒಮ್ಮೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.